ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಕಿನ್ ಟೈಪ್ಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಹೇಗೆ ಏನು ಅಂತ. ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ, ಚೆಕ್ಔಟ್ ಮಾಡಿಲ್ಲ ಅಂದರೆ ಅದನ್ನು ಫಸ್ಟ್ ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋ ನೋಡಿ. ಸೊ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಏನು ಇತ್ತ ಅಂತ. ಸೊ ನಾನು ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ CTM ಮೀನ್ಸ್ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್. ಈ ಮೂರು ತುಂಬ ಬೇಸಿಕ್ ಸ್ಕಿನ್ ಕೇರ್. ಇದನ್ನು ನೀವು ಡೈಲಿ ಬೇಸಿಸಲ್ಲಿ ಮಾಡಲೇಬೇಕಾಗತ್ತೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಅಂದರೆ. ನೀವು ಇವಾಗ ನಿಮ್ಮ ಸ್ಕಿನ್ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ, ನನಗೆ ಬೇಡ ಅಂದರೆ ಸ್ಕಿನ್ ಕೇರ್ ಏನಕ್ಕೆ ಸುಮ್ಮನೆ ಚೆನ್ನಾಗೇ ಇದೆ, ಕ್ಲಿಯರ್ ಆಗಿದೆ ಅಂತ ಇದ್ರೂ ನಿಮಗೆ ಏಜ್ ಆಗ್ತಾ ತುಂಬ ಬೇಗ ಫೈನ್ ಲೈನ್ಸ್ ಆಗಲಿ, ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಲಿ, ತುಂಬ ಏಜ್ ಆಗಿರೋ ಥರ ಬೇಗ ಕಾಣಿಸ್ಬಿಡ್ತೀರ. ನೀವು ಔಟರ್ ಏನೇ ಮಾಡಿದ್ರು ಇನ್ನರಾಗೂ ನೀವು ಫುಡ್ಡೆಲ್ಲ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಬಟ್ ನಾನು ಔಟರ್ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇರೋದು, ಅದರಲ್ಲಿ ನಿಮ್ಮ ಸ್ಕಿನ್ನು ಚೆನ್ನಾಗಿರೋದು. ಸೊ ನಾನು ಇವತ್ತು CTM ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ನಾನು ಹೇಳಿದೆ. ಸೊ ಕ್ಲೆನ್ಸಿಂಗಲ್ಲಿ 2 ಟೈಪ್ಸ್ ಇದೆ. 2 ಟೈಪ್ಸ್ ಕ್ಲೆನ್ಸಿಂಗ್ ಅಂದರೆ, 1 ಟೈಪ್ ಅಂದರೆ ಅದರಲ್ಲಿ ಫಸ್ಟು ಫೋಮ್ ಕ್ಲೆನ್ಸಿಂಗ್, ಸೆಕೆಂಡ್ ಈಸ್ ಡೀಪ್ ಕ್ಲೆನ್ಸಿಂಗ್. ಫೋಮ್ ಕ್ಲೆನ್ಸಿಂಗ್ ಅಂದರೆ ನೀವು ಏನು ಯೂಸ್ ಮಾಡ್ತೀರಾ, ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ, ಫೋಮ್ ಬರುತ್ತಲ್ಲ, ಅದನ್ನು ನೀವು ಫೋಮ್ ಕ್ಲೆನ್ಸಿಂಗ್ ಅಂತ ಹೇಳೋದು. ಅದರಲ್ಲಿ ವಾಶ್ ಮಾಡೋದಕ್ಕೆ ನೀವು ಹೇಗೆ ಅದನ್ನು ಡೈಲಿ ಟ್ವೈಸ್ ಯೂಸ್ ಮಾಡೋದು. ಡೀಪ್ ಕ್ಲೆನ್ಸಿಂಗ್ ಅಂದರೆ ವಿಚ್ ಇಸ್ ಸ್ಕ್ರಬ್ಬಿಂಗ್ ಅಂದರೆ ಅದನ್ನು ನೀವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ಯೂಸ್ ಮಾಡಬೇಕು. ಟ್ವೈಸ್ ಇಫ್ ಯು ರಿಕ್ವೈರ್ಡ್ ಅಂದರೆ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ ಅಥವಾ ತುಂಬ ನಿಮ್ಮ ಸ್ಕಿನ್ನಲ್ಲಿ ಏನು ಡಸ್ಟ್ ಆಗಲಿ, ಸ್ವಲ್ಪ ತುಂಬ ಯಾವಾಗಲೂ ಟ್ರಾವೆಲ್ ಮಾಡ್ತಾಯಿರ್ತೀರ, ತುಂಬ ಪ್ರಾಬ್ಲಮ್ ಇದೆ, ಅಥವಾ ಕೊಳೆ ಅಂತ ಏನಂತೀರ ಅದೆಲ್ಲ ತುಂಬ ಆಯಿಲಿನೆಸ್ ಅಥವಾ ಏನಾದರೂ ಇದೆ ಅಂತ ಮಾತ್ರ ನೀವು ಟ್ವೈಸ್ ಯೂಸ್ ಮಾಡಿ, ಇಲ್ಲಾಂದರೆ ವೀಕ್ಲಿ ಒನ್ಸ್ ಈಸ್ ಎನಫ್. ತುಂಬ ಜೆಂಟಲಾಗಿ, ಈಗ ಬೇಬಿ ಸ್ಕಿನ್ ಹೇಗೆ ನೀವು ಜೆಂಟಲಾಗಿ ಎಲ್ಲ ಟಚ್ ಮಾಡ್ತೀರಾ ಅಥವಾ ಕ್ಲೀನ್ ಮಾಡ್ತೀರಾ ನೋಡಿ, ಆ ಥರನೇ ಕ್ಲೀನ್ ಮಾಡಬೇಕಾಗುತ್ತೆ ನಿಮ್ಮ ಫೇಸ್ ಕೂಡ. ಆವಾಗ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಏನಂದರೆ ನಿಧಾನಕ್ಕೆ ನೀವು ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಫೇಸ್ ವಾಶ್ ಮಾಡ್ಕೊಬೇಕಾಗುತ್ತೆ. 30 ಸೆಕೆಂಡ್ಸ್, ಮಿನಿಮಮ್ 30 ಸೆಕೆಂಡ್ ಕತೆ ಇಲ್ಲ. ಬಟ್ ನೆಕ್ಸ್ಟ್ ಡೀಪ್ ಕ್ಲೆನ್ಸಿಂಗ್ ಅಂದರೆ ಸ್ಕ್ರಬ್ ಅಂದರೆ ಅದನ್ನು ನೀವು ವೀಕ್ಲಿ ಒನ್ಸ್ ಯೂಸ್ ಮಾಡಬೇಕು. ಅದನ್ನು ನೀವು ಒಂದು ಜನರಸ್ ಅಮೌಂಟ್ ಎಷ್ಟು ಬೇಕು ನಿಮ್ಮ ಫೇಸಿಗೆ ಅಷ್ಟು ತಗೊಂಡು, ಅಂದರೆ ತುಂಬ ತಗೊಳ್ಳೋಕೆ ಹೋಗಬಾರ್ದು, ಒಂದು ಸ್ವಲ್ಪ ತಗೊಂಡು ಅದನ್ನು ವೆಟ್ ಫೇಸಿಗೆ ಸರ್ಕ್ಯುಲರ್ ಮೋಷನ್ ಹೀಗೆ ಮಾಡಿಕೊಂಡು, ಸರ್ಕ್ಯುಲರ್ ಮೋಷನ್ ತುಂಬ ಜಂಟಲಾಗಿ, ಇನ್ನು ಫೇಸ್ ವಾಶ್ಗಿಂತ ಇನ್ನೂ, ಯಾಕಂದರೆ ಇದರಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ನಿಮ್ಮ ಸ್ಕಿನ್ ಸ್ಕ್ರಬ್ಗೋಸ್ಕರನೇ ಅದನ್ನು ಹಾಕಿರ್ತಾರೆ. ಅದು ಸ್ಮಾಲ್ ನೀವು ಮೈಕ್ರೋ ಪಾರ್ಟಿಕಲ್ಸ್ ಇರೋದು ಸ್ಕ್ರಬ್ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಒಂದೊಂದು ಸ್ಕ್ರಬ್ಗಳಲ್ಲಿ ತುಂಬ ದಪ್ಪ ಕಾಳು ಥರ ಇರೋದು ಇರುತ್ತೆ. ಅದನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮ್ಮ ಸ್ಕಿನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ ಹೊರತು ಅದನ್ನು ಏನೂ ಬೆಟರ್ ಆಗಲ್ಲ ಅದರಿಂದ. ಅಂದರೆ ಟೋನರಲ್ಲಿ 2 ಟೈಪ್ ಇದೆ, ಟೋನಿಂಗ್ ಆ್ಯಂಡ್ ಟೋನಿಂಗ್ ಮಿಸ್ಟ್ ಬರುತ್ತಲ್ಲ ಅದು. ಈ ರೋಸ್ ವಾಟರ್ ಅದೆಲ್ಲ ಮಿಸ್ಟ್ ಆಗುತ್ತೆ. ಏನಂದರೆ ಅದರಲ್ಲಿ ಟೋನರ್ ಈಸ್ ಏನಂದರೆ ನಿಮಗೆ ಪೋರ್ಸ್, ಈ ಆಯಿಲಿ ಸ್ಕಿನ್ ಅವರಿಗೆಲ್ಲ ಟೋನಿಂಗ್ ತುಂಬ ಒಳ್ಳೆಯದು. ಏನಂದರೆ ಆ್ಯಕ್ನೆ ಇದೆ ಅಂದರೆ ಅಥವಾ ಪೋರ್ಸ್ ಎಲ್ಲ ಇದೆ ಅಂದರೆ ಅದೆಲ್ಲ ಟೈಟ್ ಮಾಡೋದಕ್ಕೆ ಎಲ್ಲದಕ್ಕೂ ಟೋನಿಂಗ್ ತುಂಬ ಯೂಸ್ ಆಗುತ್ತೆ. ನಿಮಗೆ ಟೋನಿಂಗ್ ಮಿಸ್ಟ್ ಬೇಕಾಗಲ್ಲ, ಬಿಕಾಸ್ ಟೋನಿಂಗ್ ಮಿಸ್ಟ್ ಏನಂದರೆ ಹೈಡ್ರೇಟ್ ಮಾಡುತ್ತೆ. ಅದು ಡ್ರೈ ಸ್ಕಿನ್ ಅವರಿಗೆ ಬೆಸ್ಟ್. ಡ್ರೈ ಸ್ಕಿನ್ ಇರೋರು ಟೋನಿಂಗ್ ಮಿಸ್ಟ್ನ ಯೂಸ್ ಮಾಡಿ, ರೋಸ್ ವಾಟರ್ ಸಮಥಿಂಗ್ ಆ ಥರ ಮಿಸ್ಟಲ್ಲಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ. ಟೋನರ್ ಅಂದರೆ ಈ ಕಾಟನ್ ಪ್ಯಾಡಿಗೆ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಸ್ಕಿನ್ ಮೇಲೆ. ಅದು ಕ್ಲೆನ್ಸಿಂಗ್ ಆದಮೇಲೆ ಟೋನಿಂಗ್ ಮಾಡೋದು. ಸೊ ಅದನ್ನು ಮಾಡಿದಾಗ ನಿಮ್ಮ ಸ್ಕಿನ್, ಆಯಿಲಿ ಸ್ಕಿನ್ ಇರೋರ್ಗಂತೂ ಬೆಸ್ಟ್, ಅದು ಕಾಂಬಿನೇಷನ್ ಅವ್ರಿಗೂ ತುಂಬ ಒಳ್ಳೆಯದು. ಅದು ಟೋನಿಂಗ್ ಮಾಡಿಕೊಂಡ್ರೆ ಅದು ಏನಾದರೂ ಸಣ್ಣ ಪುಟ್ಟ, ಈಗ ಕ್ಲೆನ್ಸ್ ಮಾಡಿರ್ತೀರ ಬಟ್ ಅಂದರೂ ಎಲ್ಲೋ ಒಂದು ಸ್ವಲ್ಪ ಪಾರ್ಟಿಕಲ್ಸ್ ಇರ್ಬೋದು, ಅಥವಾ ನಿಮ್ಮದು ಮೇಕಪ್ ಏನಾದರೂ ಉಳಿದಿದೆ ಅಂದ್ಕೊಳ್ಳಿ, ಆ ಥರದ್ದು ಏನಾದರೂ ಮೇಕಪ್ ಮಾಡ್ಕೊಂಡಿದ್ರೆ ಏನಾದರೂ ಸಣ್ಣದು ಪಾರ್ಟಿಕಲ್ಸ್ ಏನಾದರೂ ಉಳ್ಕೊಂಡಿದೆ ಅಂದರೆ ನೀವು ಇವಾಗ ಟೋನಿಂಗ್ ಮಾಡಿದಾಗ ಹೀಗೆ ಮಾಡ್ತೀರಲ್ಲ, ಅದರಲ್ಲಿ ಎಲ್ಲ ಬಂದುಬಿಡುತ್ತೆ. ಸೊ ಅದು ಇನ್ನೊಂದು ಸತಿ ಕ್ಲೀನ್ ಮಾಡುತ್ತೆ ನೀಟಾಗಿ. ಟೋನಿಂಗ್ ಮಿಸ್ಟ್ ಹಾಕಿದ್ರೆ ನೀವು ಅದು ಒಳಗಡೆ ಹೋಗುತ್ತೆ, ಅದು
ಈ ಡ್ರೈ ಸ್ಕಿನ್ ಇರೋರಿಗೆ ಯಾಕೆ ಬೆಸ್ಟ್ ಅಂದರೆ ಅವ್ರಿಗೆ ತುಂಬ ಡಿಹೈಡ್ರೇಟ್ ಆಗುತ್ತೆ. ಫೇಸ್ ವಾಶ್ ಮಾಡಿದ್ಮೇಲಂತೂ ತುಂಬ ಡ್ರೈ ಫೀಲ್ ಆಗುತ್ತಲ್ಲ, ಟೋನಿಂಗ್ ಮಿಸ್ಟ್ ಹಾಕಿದಾಗ ಫ್ರೆಶ್ ಅನಿಸುತ್ತೆ ಅವರಿಗೆ. ಎಮ್ ಅಂದರೆ ಮಾಯ್ಶ್ಚರೈಸರ್ ಕೂಡ 2 ಟೈಪ್ ಇರುತ್ತೆ, ಜೆಲ್ ಆರ್ ವಾಟರ್ ಬೇಸ್ಡ್, ಕ್ರೀಮ್ ಬೇಸ್ಡ್ 2 ಟೈಪ್ ಇರುತ್ತೆ ಮಾಯ್ಶ್ಚರೈಸರಲ್ಲಿ. ನಾವು ಜೆಲ್ ಆ್ಯಂಡ್ ವಾಟರ್ ಎರಡೂ ಸೇಮ್ ಅದು ಟೈಪಲ್ಲಿ, ಬಟ್ ಕ್ರೀಮ್ ಅದೊಂದು ಟೈಪ್. ಸೊ 2 ಟೈಪ್ಸಲ್ಲಿ ಕ್ರೀಮ್ ಯಾರಿಗೆ ಅಂದರೆ ನಾರ್ಮಲ್ ಅವರು, ನಿಮಗೆ ಜೆಲ್ ಸೆಟ್ ಆದರೆ ಜೆಲ್ಲು ಯೂಸ್ ಮಾಡ್ಬೋದು, ಅಂದರೆ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರು ಯೂಸ್ ಮಾಡ್ಬೋದು, ಅಥವಾ ಕ್ರೀಮ್ ಬೇಸ್ಡ್ ಸೆಟ್ ಆದರೆ ಕ್ರೀಮ್ ಬೇಸ್ಡ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ 2 ಕೂಡ ಸೂಟ್ ಆಗುತ್ತೆ. ಬಟ್ ಆಯಿಲಿ ಸ್ಕಿನ್ ಅವರಿಗೆ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವರಿಗೆ ಮತ್ತು ಡ್ರೈ ಸ್ಕಿನ್ ಅವರಿಗೆ ಏನಂದರೆ, ಡ್ರೈ ಸ್ಕಿನ್ ಅವರಿಗೆ ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ತಿಕ್ಕಾಗಿರುತ್ತಲ್ಲ ಆ ಥರದ್ದಾದರೆ ಅದು ಹೈಡ್ರೇಟ್ ಮಾಡಬೇಕು. ಡ್ರೈ ಸ್ಕಿನ್ ಅವರಿಗೆ ಏನಂದರೆ ಬೇಸಿಕ್ ಅಂದರೆ ಹೈಡ್ರೇಷನ್ ಬೇಕಾಗಿರೋದು. ಅವರಿಗೆ ಎಷ್ಟು ಹೈಡ್ರೇಟ್ ಆಗೋ ಅಂಥ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೋ ಅಷ್ಟು ಒಳ್ಳೆಯದು ಅವರಿಗೆ. ಅವಾಗ ಅವ್ರಿಗೆ ತುಂಬ ರಿಲೀಫ್ ಅನಿಸುತ್ತೆ, ಆ ಸ್ಕಿನ್ ಬ್ರೀತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಈಗ ಕ್ರೀಮ್ ಬೇಸ್ಡ್ ಯೂಸ್ ಮಾಡಿದಾಗ ಅದು ಹೈಡ್ರೇಟ್ ಮಾಡುತ್ತೆ, ತುಂಬ ತಿಕ್ಕಾಗಿರುತ್ತೆ, ತುಂಬ ಮಾಯ್ಶ್ಚರೈಸ್ ಮಾಡುತ್ತೆ. ಈಗ ನಾವು ಅದೇ ಆಯಿಲಿ ಸ್ಕಿನ್ ಅವರಿಗೆ ಲೆಸ್ ಹೈಡ್ರೇಟ್, ನಮ್ಮ ಆಯಿಲಿ ಸ್ಕಿನ್ ಇರೋರಿಗೆ ಆಲ್ರೆಡಿ ಹೈಡ್ರೇಷನ್ ತುಂಬ ಇರುತ್ತೆ, ಅದಕ್ಕೆ ಆಯಿಲ್ನೆಸ್ ಎಲ್ಲ ತುಂಬ ಬರ್ತಾನೆ ಇರುತ್ತೆ. ಅದಕ್ಕೆ ಈಗ ಟೋನರ್ ಯೂಸ್ ಮಾಡೋದಕ್ಕೆ ಹೇಳಿ, ಟೋನಿಂಗ್ ಮಿಸ್ಟ್ ಹಾಕಿದ್ರೆ ಹೈಡ್ರೇಟ್ ಆಗುತ್ತೆ, ಆವಾಗ ಇನ್ನೂ ಆಯಿಲ್ ಜಾಸ್ತಿ ಬರುತ್ತೆ. ಸೊ ಹೈಡ್ರೇಟ್ ಕಡಿಮೆ ಆಗೋವಂಥದ್ದು, ಮ್ಯಾಟಿಫೈಯಿಂಗ್ ಆ ಥರ ಇರೋದು ನಮಗೆ ಪ್ರಾಡಕ್ಟ್ ಯೂಸ್ ಆಗೋದು ಅಂದರೆ ಬೇಕಾಗಿರೋದು. ಸೊ ಮಾಯ್ಶ್ಚರೈಸರ್ ಕೂಡ ಜೆಲ್ ಅಥವಾ ವಾಟರ್ ಬೇಸ್ಡ್ ಅಂತ ಹೇಳಿದ್ನಲ್ಲ, ಅದು ಯೂಸ್ ಮಾಡಬೇಕು ನಾವು. ಕಾಂಬಿನೇಷನ್ ಅವರಿಗೆ ನೀವು ಏನಂದರೆ ಅವ್ರಿಗೆ ಡೌಟ್ ಏನಂದರೆ, ಫಸ್ಟ್ ಅವ್ರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಅಥವಾ ನಾರ್ಮಲ್ ಸ್ಕಿನ್ ಇರುತ್ತೆ. ನೀವು ಏನು ಮಾಡ್ಬೋದು ಅಂದರೆ 2 ಟೈಪ್ಸ್ ಕೂಡ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಅಂದರೆ ನಿಮ್ಮ ಆಯಿಲಿ ಸ್ಕಿನ್ ಯಾವ ಪಾರ್ಟ್, ಇಲ್ಲಿ T ಝೋನಿಗೆ ಮಾತ್ರ ಜೆಲ್ ಆರ್ ವಾಟರ್ ಬೇಸ್ಡ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿಗೆ ಫೇಸ್, ಆಲ್ ಓವರ್ ಫೇಸ್ ನಿಮಗೆ ಡ್ರೈ ಅಥವಾ ನಾರ್ಮಲ್ ಸ್ಕಿನ್ ಇದೆ ಅಂದರೆ ಅದಕ್ಕೆ ಕ್ರೀಮ್ ಬೇಸ್ಡ್ ಯೂಸ್ ಮಾಡ್ಬೋದು. ನಿಮಗೆ ಜಾಸ್ತಿ ಅದರಲ್ಲಿ ಆ್ಯಂಡ್ ನಿಮಗೆ ಬೇಡ ನನಗೆ ಒಂದೇ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅಂದರೆ, ನೀವು ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ. ಈಗ ನಿಮಗೆ ಆಲ್ ಓವರ್ ಫೇಸ್ ಸ್ವಲ್ಪ ಇಲ್ಲಿ ಡ್ರೈ ಇದೆ ಅಂದಾಗ, ನಿಮಗೆ ಇಲ್ಲಿ ಜಾಸ್ತಿ ನಿಮಗೆ ಆಯಿಲಿ ಸ್ಕಿನ್ನೇ ಇದೆ ಅಂದರೆ ನೀವು ವಾಟರ್ ಬೇಸ್ಡ್ ಯೂಸ್ ಮಾಡಿದ್ರೆ ನಿಮಗೆ ಏನು ಹೈಡ್ರೇಟ್ ಡ್ರೈ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಸೊ ನಾರ್ಮಲ್ ಸ್ಕಿನ್ ಇದ್ದರೆ ನೀವು ಯಾವುದಾದ್ರೂ ಕ್ರೀಮ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಡ್ರೈ ಇದ್ದಾದರೂ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಆಯಿಲಿ ಸ್ಕಿನ್ ಇರೋದಕ್ಕೋಸ್ಕರ ನೀವು ಲೈಟ್ ಇದೇನೇ ಯೂಸ್ ಮಾಡಬೇಕಾಗುತ್ತೆ, ಮಾಯ್ಶ್ಚರೈಸರ್ ವಾಟರ್ ಬೇಸ್ಡ್ ಯೂಸ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ತುಂಬ ನಿಮಗೆ ಇಲ್ಲಿ ಆಯಿಲ್ ಇನ್ನೂ ಎದ್ದು ಬರುತ್ತೆ. ಸೊ ಇದು CTM. ಸಿರಮಲ್ಲಿ ಕೂಡ 2 ಟೈಪ್ ಇರುತ್ತೆ, ಆಯಿಲ್ ಬೇಸ್ಡ್ ಆ್ಯಂಡ್ ವಾಟರ್ ಬೇಸ್ಡ್. ಆಯಿಲ್ ಬೇಸ್ಡ್ ಯಾರೂ ಜಾಸ್ತಿ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಅದು ತುಂಬ ಆಯಿಲ್ ಇದ್ರ ಥರ ಇರುತ್ತೆ, ಮತ್ತು ಆಯಿಲಿ ಸ್ಕಿನ್ ಅವರು ಹಾಕಲೇಬಾರ್ದು ಅದನ್ನ. ಆದಷ್ಟು ಅವಾಯ್ಡನ್ನು ತುಂಬ ಮಾಡಲೇಬೇಡಿ, ಯೂಸ್ ಮಾಡಬಾರ್ದು. ಆಯಿಲಿ ಸ್ಕಿನ್ ಇರೋರಂತೂ ಇದು ಯೂಸ್ ಮಾಡಬಾರ್ದು. ವಾಟರ್ ಬೇಸ್ಡ್ ಆದರೆ ಮಾಡ್ಬೋದು. ಅದು ಸಿರಮ್ ಏನಿದ್ರು ನಿಮ್ಮ ಚಾಯ್ಸ್, ನಿಮಗೆ ಅದ್ರ ರಿಕ್ವೈರ್ಮೆಂಟ್ ಇದ್ದರೆ ಸಿರಮ್ ಯೂಸ್ ಮಾಡ್ಬೋದು. CTM ಅಂದರೆ ಇದು ಬೇಸಿಕ್ ಸ್ಕಿನ್ ಕೇರ್ ಇರೋದ್ರಿಂದ ನಾನು CTM ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಸಿರಮ್ನ ನಾವು ಯಾವಾಗ ನಿಮಗೆ ನೀಡಿದರೆ, ಅದ್ರ ಪ್ರಾಬ್ಲಮ್ ಏನಾದರೂ ಇದ್ದರೆ, ಈಗ ಯಾಕೆ ನೀರೋರಿಗೆ ನಯಾಸಿನಮೈಡ್ ಅದೆಲ್ಲ ಸೆಟ್ ಆಗುತ್ತೆ. ಆ್ಯಂಡ್ ನಿಮಗೆ ಗ್ಲೋ ಸಿಗಬೇಕಂದ್ರೆ ವಿಟಮಿನ್ C ಅದ್ರ ಬಗ್ಗೆ ಅದೆಲ್ಲ ನಿಮಗೆ ನಾಲೆಡ್ಜ್ ಇದ್ದರೆ ಅದು ಗೊತ್ತಿರುತ್ತೆ. ಸೊ ಆ ರಿಕ್ವೈರ್ಮೆಂಟ್ ನಿಮ್ಗೆ ಏನಾದರೂ ಇದ್ದರೆ ಸಿರಮ್ದು ನೀವು ಅಪ್ಲೈ ಮಾಡ್ಕೋಬೋದು. ಆಯಿಲಿ ಬೇಸ್ಡ್ ಇರೋದು ನೀವು ತುಂಬ ಅವಾಯ್ಡ್, ನೀವು ಆಯಿಲಿ ಸ್ಕಿನ್ ಇರೋದು ಬೇಡ. ಬಟ್ ಇನ್ನು ಮಿಕ್ಕಿದ್ದವರು ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಕೆಲವೊಬ್ಬರು ಈ ಶೇವ್ ಮಾಡ್ಕೊಬೇಕಾದ್ರೆ, ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಬೇಕಾದ್ರೆ ಎಲ್ಲ ಯೂಸ್ ಮಾಡ್ತಾರೆ. ನಿಮಗೆ ಅದು ಸೆಟ್ ಆಗುತ್ತೆ ಆಯಿಲಿ ಬೇಸ್ಡ್ ಸಿರಮ್ ಅಂದರೆ ನೀವು ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಬಟ್ ಸಿರಮ್ ವಾಟರ್ ಬೇಸ್ಡ್ ಆದರೆ ನಿಮಗೆ ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಆಯಿಲಿ ಅಂದರೆ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಒಂದು ಲೇಯರ್ ಆಗಿ ಕೂತ್ಕೊಳ್ಳುತ್ತೆ, ಅಬ್ಸರ್ವ್ ಆಗೋದು ಕಷ್ಟ. ಸೊ ತುಂಬ ಎಲ್ಲ ಇದ್ರದ್ದು ವಾಟರ್ ಬೇಸ್ಡ್ ಸಿರಮ್ಮೇ ಇರುತ್ತೆ. ಸೊ ಅದು ಅಪ್ಲೈ ಆದರೆ ನಿಮಗೆ ಒಳಗಡೆ ಹೋಗಿ ಸ್ಕಿನ್ ರಿಪೇರ್ ಆಗುತ್ತೆ. ಸೊ ನಿಮಗೆ ಫೈನ್ ಲೈನ್ಸ್ಗಾಗಲಿ, ಆ್ಯಕ್ನೆಗಾಗಲಿ, ಅಥವಾ ಸ್ಕಿನ್ ಗ್ಲೋಗಾಗಲಿ ಯಾವುದಕ್ಕೆ ಬೇಕು ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಇದು ಸಿರಮ್.
ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು. ಬೆಳಿಗ್ಗೆ ನೀವು ಮನೇಲಿರಲಿ ಹೊರಗಡೆ ಇರಲಿ ಎಲ್ಲಿಗೆ ಹೋಗ್ತಿದ್ರು ನೀವು ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಆ್ಯಂಡ್ ಶುಡ್. ಸನ್ ಪ್ರೊಟೆಕ್ಷನ್ ಅದು ಸ್ಕಿನ್ನಿಗೆ ನೀವು ಯಾವ ಕಲರ್ ಇದ್ದೀರಾ ಅನ್ನೋದಕ್ಕೋಸ್ಕರ ಅಲ್ಲ, ಕಲರಿಗೋಸ್ಕರ ಅಲ್ಲ, ಅದು ಸ್ಕಿನ್ ಪ್ರೊಟೆಕ್ಷನ್. ನೀವು ಡಾರ್ಕ್ ಇದ್ದರೂ ಕೂಡ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನೀವು ಯೂಸ್ ಮಾಡಲೇಬೇಕು. ಅದು ಯು ವಿ ರೈಸಿಂದ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವ ಥರ ಏನಂದರೆ ನಿಮಗೆ ಸ್ಕಿನ್ ಕ್ಯಾನ್ಸರ್ಸ್ ಎಲ್ಲ ಬರೋದು ಅದೆಲ್ಲ ಬರಬಾರ್ದು, ಆ ಥರ ಏನು ಇದಾಗಬಾರ್ದು ಅಂದರೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಥರ ಸನ್ಸ್ಕ್ರೀನ್ ನಿಮಗೆ ಸೆಟ್ ಆಗುತ್ತೆ ಅಂಥದ್ದನ್ನು ನೀವು ಚೂಸ್ ಮಾಡ್ಕೋಬೋದು. ನಾರ್ಮಲಿ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಹೇಳಿರೋದ್ರಿಂದ ಹೈಡ್ರೇಷನ್ ಇರೋವಂಥದ್ದು ಸ್ವಲ್ಪ ತಿಕ್ಕಾಗಿರೋವಂಥದ್ದೆಲ್ಲ ಡ್ರೈ ಸ್ಕಿನ್ ಅವರಿಗೆ ಸೂಟ್ ಆಗೋದು. ಸೊ ಆ ಥರದ್ದು ನೀವು ಚೂಸ್ ಮಾಡ್ಕೋಬೋದು ಡ್ರೈ ಸ್ಕಿನ್ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ತಿನ್ನಾಗಿರೋದು, ವಾಟರ್ ಇರೋ ಥರದ್ದು, ಜೆಲ್ ಟೈಪ್ ಆ ಥರದ್ದು ಮ್ಯಾಟಿಫೈಯಿಂಗ್ ಇರುತ್ತಲ್ಲ ಆ ಥರದ್ದು ಚೂಸ್. ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.